ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಇಲ್ಲಿ ಗೋಲ್ಡ್ ಜಿಮ್ ಅಂತ ಒಂದು ಫಿಟ್ನೆಸ್ ಸೆಂಟರ್ ಅಲ್ಲಿ ನಾವು ವಾಟರ್ ಕಂಡೀಷನರ್ ನ ಇನ್ಸ್ಟಾಲ್ ಮಾಡಕ್ ಬಂದಿದೀವಿ. ನಮ್ ಜೊತೆಗೆ ಯಶವಂತ್ ಅವರು ಇದ್ದಾರೆ. ಫಸ್ಟ್ 2 ಜಂಬೋ ಫಿಲ್ಟರ್ಸ್ ಬರುತ್ತೆ ಸರ್. ಸ್ಕೇಲ್ ಡಿ ಪಿ ಅಂತ ನೇಮ್. ಇದು ಕಂಡೀಷನರ್, ವಾಟರ್ ಕಂಡೀಷನರ್. ಇದು ಇವಾಗ ಅವರು ಅದನ್ನ ಅನ್ಬಾಕ್ಸ್ ಮಾಡ್ತಿದ್ದಾರೆ ಯಶವಂತ್ ಅವರು. ಈ ಒಂದು ಕಂಡೀಷನರು ಈ ತರ ಇರುತ್ತೆ ಸರ್. ಇದು ಸ್ಕೇಲ್ ಡಿ ಪಿ ಕಂಡೀಷನರ್. ಸ್ಕೇಲ್ ಡಿ ಯಾವಾಗ್ಲೂ ಹಿಂಗ್ ರಿಸ್ಕ್ ತಗೊಂಡು ಇಷ್ಟು ಮಾಡಿ ಮೇಲೆ ಬಂದ್ ಮಾಡೋದು ನಿಮ್ಗೆ ಅಭ್ಯಾಸ ಇದೆಯಾ? ಅಭ್ಯಾಸ ಇದೆ ಸರ್. ಮತ್ತೇನ್ ಮಾಡಕ್ಕಾಗತ್ತೆ ಸರ್. ರಿಸ್ಕ್ ತಗೊಳೋದು ನಾರ್ಮಲ್ ಅಂತೀರಾ? ಕೆಲಸ ಅಂದ್ಮೇಲೆ ಮಾಡಬೇಕಲ್ಲ ಸರ್. ಮತ್ತೆ ಈ ಸರ್ವಿಸ್ ಎಲ್ಲ ಹೆಂಗ್ ನೀವು ಮಾಡ್ತೀರಾ? ರೆಗ್ಯುಲರ್ ಆಗಿ ಮೇಂಟೆನೆನ್ಸ್ ಹೋಗ್ತೀರಾ ಕಸ್ಟಮರ್ಗೆ? ಹೋಗ್ತೀವಿ ಸರ್. ಇನ್ಸ್ಟಾಲ್ ಮಾಡಿವಿ ಅಂತಂದ್ಮೇಲೆ ಅದು ಮಾಡ್ಲೇಬೇಕಲ್ಲ ಸರ್. ಓಕೆ. ಸರ್ವಿಸ್ ಇಲ್ಲ ಅಂತಂದ್ರೆ ಇದಾಗಲ್ಲ. ಓಕೆ. ಎಷ್ಟು ಫ್ರೀಕ್ವೆಂಟ್ ಆಗಿ ನೀವು ಸರ್ವಿಸ್ಗೆ ಹೋಗ್ತೀರಾ ಕಸ್ಟಮರ್ಗೆ? ಸರ್ ನಾವೇ ಕಾಲ್ ಮಾಡ್ತೀವಿ ಸರ್. ಎವ್ರಿ 4 months ಒನ್ಸ್ ಬನ್ನಿ ಅಂತಂದ್ರೆ ನಾವೇ ಹೋಗಿ ಅಟೆಂಡ್ ಮಾಡ್ತೀವಿ. ಎವ್ರಿ 4 months ಒನ್ಸ್ ನಾವೇ ಕಾಲ್ ಮಾಡಿಬಿಟ್ಟು ಸರ್ ಈ ತರ ಸರ್ವಿಸ್ ಬರೋದಾ, ಹೆಂಗೆ ಫಿಲ್ಟರ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಕೇಳ್ತೀವಿ ಸರ್. ಕೇಳ್ತೀರಾ? ಹಾ ಸರ್. ವೆರಿ ಗುಡ್. ಕಂಡೀಷನರ್ ಸರ್, ಸ್ಕೇಲ್ ಡಿ ಅಂತ ಸರ್. ಸ್ಕೇಲ್ ಡಿ. ಹಾ ಸರ್. ಈ ಕಂಡೀಷನರ್ ಇಂದ ವಾಟರ್ ನಿಮ್ಗೆ ಸಾಫ್ಟ್ವೇರ್ ಕನ್ವರ್ಟ್ ಆಗುತ್ತೆ? ಹೌದು ಸರ್. ಎಷ್ಟು ಲೈಫ್ ಇದ್ರದ್ದು ಪ್ರಾಡಕ್ಟ್ ಲೈಫ್? ಸರ್ ಇದು ಮಿನಿಮಮ್ 20 years. ಒನ್ ಟೈಮ್ ಇನ್ಸ್ಟಾಲ್ ಮಾಡಿದ್ರೆ ನಿಮ್ಗೆ 20 years ವರೆಗೂ ಏನು ಪ್ರಾಬ್ಲಮ್ ಬರಲ್ಲ ಸರ್. ಮೇಂಟೆನೆನ್ಸ್ ಮೇಂಟೆನೆನ್ಸ್ ಏನಿಲ್ಲ. ಮೇಂಟೆನೆನ್ಸ್ ಅಂತಂದ್ರೆ ಒಂದ್ ಸ್ವಲ್ಪ ನಿಮ್ಗೆ ಏನಾದ್ರು ಸಾಫ್ಟ್ ವಾಟರ್ ಬರ್ತಾ ಇಲ್ಲ ಅಂತಂದ್ರೆ ಅದಕ್ಕೇನು ಜಾಸ್ತಿ ಖರ್ಚೆಲ್ಲ ಏನಿಲ್ಲ. ಜಸ್ಟ್ ಬಂದು ಆಸಿಡ್ ಇಂದ ವಾಶ್ ಮಾಡ್ಬಿಟ್ರೆ ಮತ್ತೆ ನಿಮ್ಗೆ ನಾರ್ಮಲ್ ಆಗಿ ಬರುತ್ತಾ ಇರುತ್ತೆ ಸರ್. ಫಸ್ಟ್ ಇನ್ಲೆಟ್ ಇಲ್ಲಿಂದ ಬರುತ್ತೆ ಸರ್. ಇಲ್ಲಿಂದ ಬಂದು ಫಸ್ಟ್ ಜಂಬೋ ಫಿಲ್ಟರ್ ಬರುತ್ತೆ ಸರ್. ಇಲ್ಲೆಲ್ಲ ಡಸ್ಟ್ ಇದು ಐರನ್ ಕಂಟೆಂಟ್ ಎಲ್ಲ ಇಲ್ಲಿ ಅವಾಯ್ಡ್ ಆಗಿ ಆಮೇಲೆ ಇಲ್ಲಿ ಬರುತ್ತೆ ಸರ್. ಇಲ್ಲಿಂದಾನು ಸೇಮ್ ಅದೇ ಫಿಲ್ಟ್ರೇಷನ್ ಆಗಿ ಸೇಮ್ ಇಲ್ಲಿ ಬಂದು ಏನಾಗುತ್ತೆ, ವಾಟರ್ ಸಾಫ್ಟ್ ವಾಟರ್ ಆಗುತ್ತೆ ಸರ್. ಇಲ್ಲಿ ಬಂದ್ಬಿಟ್ಟು ಈ ಕಂಡೀಷನರ್ ಬಂದ್ಬಿಟ್ಟು ನೀರ್ ಹೋದಾಗ ಎಲೆಕ್ಟ್ರೋಲೈಸಿಸ್ ಪ್ರೋಸೆಸ್ ಅಲ್ಲಿ ನಿಮ್ಗೆ ವಾಟರ್ ಸಾಫ್ಟ್ ಆಗುತ್ತೆ ಸರ್. ಸೊ ಇಲ್ಲಿಂದ ಬಂದು ನಿಮ್ಗೆ ಡೆಲಿವರಿ ಲೈನ್ಗೆ ಸಾಫ್ಟ್ ವಾಟರ್ ಹೋಗುತ್ತೆ ಸರ್. ಸಾಫ್ಟ್ ವಾಟರ್ ಹೋಗುತ್ತೆ. ಇನ್ ಕೇಸ್ ಏನಾದ್ರು ಸಾಫ್ಟ್ನರ್ ನಿಮ್ಗೆ ಇದು ಆಗ್ತಾ ಇದೆ, ಏನಾದ್ರು ಲೀಕೇಜ್ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದ್ರೆ ಅವಾಗ ನೀವು ಈ ವಾಲ್ ಆನ್ ಮಾಡ್ಕೊಂಡು ಈ ವಾಲ್ 2 ವಾಲ್ ಕ್ಲೋಸ್ ಮಾಡ್ಕೊಂಡ್ರೆ ಆಮೇಲೆ ನಾವು ಟೆಕ್ನಿಷಿಯನ್ ಕಾಲ್ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡಿದ್ರೆ ಬೈಪಾಸ್ ಕಂಟಿನ್ಯೂ ಮಾಡ್ಬೋದು. ಆ ತರ ಮಾಡ್ಬೋದು ಸರ್. ಆಮೇಲೆ ಸರ್ವಿಸ್ ಮಾಡ್ಬೋದು. ಮತ್ತೆ ಸೇಮ್ ಇವೆರಡು ಸಾಫ್ಟ್ನರ್ ವಾಲ್ ಆನ್ ಮಾಡ್ಕೋಬಹುದು. ಅದು ಬೈಪಾಸ್ ಕ್ಲೋಸ್ ಮಾಡ್ಕೋಬೇಕು ಸರ್.